ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ತುಂಬ ಸುಂದರವಾದ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಈಗ ಕಾಮ್ ಆಗಿ ಕೂತ್ಕೊಂಡು ಡೀಪ್ ಬ್ರೀತನ್ನು ತಗೊಳ್ಳಿ, ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ವ್ಯಕ್ತಿಯ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನಪಿಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯ ಫೇಸನ್ನು ಇಮ್ಯಾಜಿನ್ ಮಾಡಿಕೊಂಡು, ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಹಾಗಾಗಿ ಒಂದು ಕ್ಷಣ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಹೇಳಿ. ಮನಸ್ಸಿನಲ್ಲಿ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಎನರ್ಜಿಯನ್ನು ಫೀಲ್ ಮಾಡಿ ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗುತ್ತೆ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ ಅಂತ. ಅಂದರೆ ಕಮೆಂಟ್ ಮಾಡಿಬಿಟ್ಟು ಅದರಲ್ಲಿ ಅಳೋದು ಅಥವಾ ನಿಮ್ಮ ನೋವುಗಳನ್ನು ಹೇಳ್ಕೊಳ್ಳೋದು ಅಥವಾ ಪ್ರಶ್ನೆ ಕೇಳೋದು ಅದೆಲ್ಲ ಮಾಡಬೇಡಿ. ಯಾಕೆಂದರೆ ಬ್ಯೂಟಿಫುಲ್ ಆಗಿರುವ ಪಾಸಿಟಿವ್ ಎನರ್ಜಿ ಬಂದಾಗ ನೀವು ಅದನ್ನು ಸ್ವೀಕಾರ ಮಾಡ್ಕೋಬೇಕು, ರಿಸೀವ್ ಮಾಡ್ಕೋಬೇಕು, ಪಾಸಿಟಿವ್ ಆಗಿ ಫೀಲ್ ಮಾಡ್ಕೋಬೇಕು. ಈ ಕ್ಷಣದಲ್ಲಿ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಯಾವ ರೀತಿ ಇದೆ ಅಂತ ನೋಡೋಣ. ಈ ಕ್ಷಣ ಅವರ ಮನಸ್ಸಿನಲ್ಲಿ ನಡೀತಾ ಇರೋದು ತುಂಬ ಸರಳ ಸಾಮಾನ್ಯ ವಿಷಯ ಅಲ್ಲ. ಮನಸ್ಸಿನ ಒಳಗಡೆ ತುಂಬ ಗೊಂದಲ, ಭಾವನೆಗಳ ಒತ್ತಡ ಇದೆ. ಅವರು ಉದ್ದೇಶಪೂರ್ವಕವಾಗಿ ನಿಮ್ಮಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಂದರೆ ಅವರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ. ಅಂದರೆ ವಿಷಯ ಏನು ಅಂದರೆ ನಿಮ್ಮನ್ನು ಹೆಚ್ಚು ನೆನಪಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಹೆಚ್ಚು ನೋವು ಆಗುತ್ತೆ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಸ್ವಲ್ಪ ದೂರ ಇರ್ತೀನಿ, ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸ್ತೀನಿ ಅಂತ ಅವರನ್ನು ಅವರು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಮನಸ್ಸನ್ನು ನಿಯಂತ್ರಣ ಮಾಡೋದು ಅಷ್ಟು ಸುಲಭ ಅಲ್ಲ ಅಲ್ವಾ? ಅವರೊಳಗಡೆ ಮತ್ತೆ ಪ್ರಶ್ನೆ ಬರ್ತಾ ಇದೆ, ನಾನೀಗ ಕಾಲ್ ಮಾಡಿದ್ರೆ ಅಥವಾ ಮೆಸೇಜ್ ಮಾಡಿದ್ರೆ ಇವರು ನನ್ನನ್ನು ಕ್ಷಮಿಸ್ತಾರಾ ಅಂತ. ಯಾಕೆ ಈ ರೀತಿಯ ಪ್ರಶ್ನೆ ಬರ್ತಾ ಇದೆ ಅಂದರೆ ಹಿಂದೆ ಅಥವಾ ಪಾಸ್ಟಲ್ಲಿ ಈ ರೀತಿ ಏನಾದರೂ ನಿಮ್ಮ ಹತ್ರ ಬಿಹೇವಿಯರ್ ತೋರಿಸಿರಬಹುದು, ಅಥವಾ ಈ ವ್ಯಕ್ತಿ ತಾನಾಗೆ ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಮನ್ನು ಹರ್ಟ್ ಮಾಡಿರಬಹುದು. ಸೊ ಈ ಪ್ರಶ್ನೆ ಅವರಿಗೆ ಭಯ ಹುಟ್ಟಿಸ್ತಾ ಇದೆ. ಯಾಕೆಂದರೆ ಅವರು ಏನೋ ತಪ್ಪು ಮಾಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ. ಸಣ್ಣ ಪುಟ್ಟ ತಪ್ಪಾಗಿರ್ಬೋದು ಅಥವಾ ದೊಡ್ಡ ತಪ್ಪಾಗಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ದೊಡ್ಡ ಸಮಸ್ಯೆ ಕೂಡ ಆಗಿರ್ಬೋದು. ಅವ್ರಿಗೆ ಗೊತ್ತು ನಾನು ಕಾಲ್ ಮಾಡಿದ್ರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ಅನ್ನೋ ಡೌಟ್. ಅದರ ಭಯದಿಂದ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದ್ರೂ ಕೂಡ ಮಾಡಿಲ್ಲ. ಇನ್ನೂ ಒಂದು ದೊಡ್ಡ ಗೊಂದಲ ಏನು ಅಂದರೆ ನಾನು ಮಾತ್ರ ಈ ಕಡೆಯಿಂದ ಎಫರ್ಟ್ ಹಾಕಬೇಕಾ, ನನ್ನ ಪ್ರೀತಿ ಮಾತ್ರ ನಾನು ತೋರಿಸ್ಬೇಕಾ, ನಾನು ಮಾತ್ರ ಇಷ್ಟು ಡೀಪಾಗಿ ಪ್ರೀತಿಸ್ತಾ ಇದ್ದೀನ, ಅವ್ರಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ ಅಂತ ಅಂದ್ಕೊಳ್ತಾ ಇದ್ದಾರೆ. ಈ ಯೋಚನೆ ಅವರಿಗೆ ತುಂಬ ಕಷ್ಟ ಕೊಡ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಅವರಿಗೆ ಕೋಪ ಕೂಡ ಬರ್ತಾ ಇದೆ, ಕೆಲವು ಕ್ಷಣ ಅವ್ರಿಗೆ ನೋವು ಕೂಡ, ಹರ್ಟ್ ಕೂಡ ಆಗ್ತಾ ಇದ್ದಾರೆ. ಆದರೆ ಈ ಎಲ್ಲ ಗೊಂದಲಗಳ ನಡುವೆ ಅವರ ಮನಸ್ಸಿನಲ್ಲಿ ಏನು ಫೀಲ್ ಇದೆ ಅಂದರೆ ನೀವು ಅವರಿಗೆ ತುಂಬ ಅಟ್ರ್ಯಾಕ್ಟ್ ಮಾಡ್ತಾ ಇದ್ದೀರಾ. ಇವರು ನಿಮ್ಮ ಬಗ್ಗೆ ತುಂಬ ಅಟ್ರ್ಯಾಕ್ಟೆಡ್ ಆಗಿದ್ದಾರೆ. ಅಂದರೆ ನೀವು ತುಂಬ ಬ್ಯೂಟಿಫುಲ್ ಆಗಿರ್ಬೋದು, ಅಥವಾ ನಿಮ್ಮ ಸ್ವಭಾವ, ನಿಮ್ಮ ಮಾತು, ನಿಮ್ಮ ಎನರ್ಜಿ ಇದೆಲ್ಲ ಅವರನ್ನು ನಿಮ್ಮ ಕಡೆಗೆ ಸೆಳ್ಕೊಳ್ತಾ ಇದೆ. ನಿಮ್ಮನ್ನು ನೆನಪಿಸ್ಕೊಂಡ್ರೆ ಅವರಿಗೆ ಒಂದು ಥರದ ಖುಷಿ ಸಿಗ್ತಾ ಇದೆ, ಮನಸ್ಸಿಗೆ ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇದೆ. ಈಗ ಮನಸ್ಸಿನೊಳಗಡೆ ನಡೆಯೋ ದೊಡ್ಡ ಫೈಟ್ ಏನು ಅಂದರೆ ಒಂದು ಭಾಗ ಅವರ ಮನಸ್ಸು ಹೇಳ್ತಾ ಇದೆ ಮಾತಾಡು, ಕಾಲ್ ಮಾಡು, ಮೆಸೇಜ್ ಮಾಡು ಅನ್ನೋ ರೀತಿ ಫೀಲ್ ಕೊಡ್ತಾ ಇದೆ. ಮತ್ತು ಇನ್ನೊಂದು ಕ್ಷಣದಲ್ಲಿ ಅವರ ಮನಸ್ಸಿನಲ್ಲಿ ಬೇರೆ ಯೋಚನೆ ಬರ್ತಾ ಇದೆ, ಬೇಡ ಮತ್ತೆ ನಾವು ನೋವಾಗಬಾರ್ದು, ಹರ್ಟ್ ಆಗಬಾರ್ದು. ಹೀಗಾಗಿ ಒಂದು ಸಲ ಹತ್ರ ಬರಬೇಕು ಅಂತ ಅನಿಸಿದ್ರೆ ಇನ್ನೊಂದು ಸಲ ದೂರ ಹೋಗಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ಅಂದರೆ ಪುಷ್ ಆ್ಯಂಡ್ ಪುಲ್ ಆ ರೀತಿಯ ಎನರ್ಜಿ ಅವರ ಹೃದಯದ ಮೇಲೆ, ಅವರ ಮನಸ್ಸಿನ ಮೇಲೆ ಇನ್ನೂ ಕೂಡ ನಿಮ್ಮದೇ ಒಂದು ಅಟ್ರ್ಯಾಕ್ಷನ್, ನಿಮ್ಮದೇ ಒಂದು ಪ್ರಭಾವ ಅನ್ನೋದು ಇದೆ. ಅವ್ರು ನಿಮ್ಮನ್ನು ಎಷ್ಟೇ ದೂರ ಇರೋದಕ್ಕೆ, ನಿಮ್ಮಿಂದ ಎಷ್ಟೇ ದೂರ ಇರೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅವರ ಯೋಚನೆ ಮತ್ತೆ ನಿಮ್ಮ ಹತ್ರನೇ ಬರ್ತಾ ಇದೆ. ಅಂದರೆ ನಿಮ್ಮ ಬಗ್ಗೆ ನೆನಪಾಗದ ಟೈಮ್ ಇಲ್ಲ ಅನ್ನೋ ರೀತಿ ತುಂಬ ನೀವು ನೆನಪಾಗ್ತಾ ಇದ್ದೀರಾ. ನಿಮ್ಮಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಮನಸ್ಸು ಇನ್ನೂ ನಿಮ್ಮಲ್ಲೇ ಅಂಟ್ಕೊಂಡಿದೆ. ಮುಂದೆ ಹೋಗಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೃದಯ ಅನ್ನೋದು ಬಿಡ್ತಾ ಇಲ್ಲ. ಈ ರಿಲೇಷನ್
ಅವರ ಮನಸ್ಸಿನ ಒಳಗಡೆ ತುಂಬ ಕಾಡ್ತಾ ಇದೆ. ಈ ರಿಲೇಷನ್ಶಿಪ್ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಅವರ ಮನಸ್ಸಿನಲ್ಲಿ ಇನ್ನೂ ಡೀಪಾಗಿ ಆಳದಲ್ಲಿ ಉಳ್ಕೊಂಡಿದ್ದೀರಾ. ಹೊರಗಡೆ ಅವ್ರು ಯಾವುದೇ ರೀತಿ ಬಿಹೇವ್ ತೋರಿಸ್ತಾ ಇರ್ಬೋದು, ಬಟ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಇದೆ, ಅಟ್ರ್ಯಾಕ್ಷನ್ ಅನ್ನೋದು ಇದೆ. ಬಟ್ ನೀವೀಗ ಏನು ಯೋಚನೆ ಮಾಡ್ತಾ ಇರ್ಬೋದು ಅಂದರೆ, ಆ ರೀತಿ ಏನೂ ಇಲ್ಲ, ಅವರಿಗೆ ನನ್ನ ಮೇಲೆ ಗಮನ ಇಲ್ಲ, ಫೋಕಸ್ ಇಲ್ಲ, ಆ ರೀತಿ ನೀವು ಥಿಂಕ್ ಮಾಡ್ತಾ ಇರ್ಬೋದು. ಯಾಕೆಂದರೆ ನಿಮಗೆ ಅವರ ನೆನಪು ಜಾಸ್ತಿ ಆಗ್ತಾ ಇದೆ. ಬಟ್ ಮುಖ್ಯ ವಿಷಯ ಏನು ಅಂದರೆ, ಸೋಷಿಯಲ್ ಮೀಡಿಯಾದಲ್ಲಿ ಅವರು ನೀವು ನೋಡಿ ಅಂತ ಸ್ಟೇಟಸ್ ಹಾಕ್ತಾ ಇರಬಹುದು, ಅಥವಾ ನೀವು ಗಮನ ಕೊಡಲಿ, ನಿಮ್ಮ ಗಮನ ಅವರ ಮೇಲೆ ಇರಬೇಕು ಅಂತ ಸ್ಟೇಟಸ್ ಹಾಕ್ತಾ ಇರ್ಬೋದು, ಪೋಸ್ಟ್ ಮಾಡ್ತಾ ಇರ್ಬೋದು. ಅಂದರೆ ಒಬ್ಬರ ರಿಯಲ್ ಲೈಫ್ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಹಾಕೋದೆಲ್ಲ ರಿಯಲ್ ಲೈಫ್ ಅಂತ ಅಂದ್ಕೊಳ್ಬೇಡಿ, ಅದು ಅವರ ಶೋ ಆಫ್. ಅವರು ಸ್ಟೋರಿ ಹಾಕ್ತಾ ಇರ್ಬೋದು, ಹ್ಯಾಪಿ ಆಗಿದ್ದೀನಿ ಅನ್ನೋ ಫೋಟೋ ಹಾಕ್ತಿರ್ಬೋದು, ಫ್ರೆಂಡ್ಸ್ ಜೊತೆ ನಗ್ತಾ ಇರೋ ಫೋಟೋ ಹಾಕ್ಸ್ತಾ ಇರ್ಬೋದು. ನಿಮಗೆ ಅನ್ನಿಸ್ತಾ ಇರ್ಬೋದು ಇವರು ಚೆನ್ನಾಗಿದ್ದಾರೆ, ಮೂವ್ ಆನ್ ಆಗಿದ್ದಾರೆ, ನನ್ನನ್ನು ಮರ್ತಿದ್ದಾರೆ. ಆದರೆ ಟ್ವಿಸ್ಟ್ ಏನು ಅಂದರೆ, ಅವ್ರು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ, ನಿಮ್ಮ ಒಂದು ರಿಯಾಕ್ಷನ್ ನೋಡೋದಕ್ಕೆ. ಅಂದರೆ ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರಾ ಅನ್ನೋದಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ. ಅಥವಾ ನಿಮಗೆ ಜಲಸಿ ಆಗ್ತಾ ಇದೆಯಾ, ನೀವು ಮನಸ್ಸಿನ ಒಳಗಡೆ ಫೀಲ್ ಮಾಡ್ಕೊಳ್ತಾ ಇದ್ದೀರಾ, ಇದೆಲ್ಲ ಅವ್ರಿಗೆ ನೋಡುವ ಆಸೆ. ಇನ್ನೂ ಕಾರಣ ಅಂದರೆ, ನಿಮ್ಮ ಫೀಲಿಂಗ್ಸ್ ಏನಿದೆ ಅದು ಮತ್ತೆ ಇವರ ಮೇಲೆ ಫೀಲ್ ಆಗಬೇಕು. ಇವರು ಹ್ಯಾಪಿ ಆಗಿದ್ದೀನಿ ಅಂತ ತೋರಿಸಿದ್ರೆ ನಿಮಗೂ ಕೂಡ ಡೌಟ್ ಬರುತ್ತೆ. ಅಥವಾ ಇವರು ಹ್ಯಾಪಿ ಆಗಿದ್ದಾರೆ, ಖುಷಿಯಾಗಿದ್ದಾರೆ ಅಂತ ತೋರಿಸ್ಕೊಂಡ್ರೆ ನಿಮಗೆ ಜಲಸ್ ಆಗುತ್ತೆ. ಸೊ ಹಾಗಾಗಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಈ ರೀತಿ ಫೋಟೋಸ್ ಹಾಕ್ತಾ ಇರ್ಬೋದು, ಪೋಸ್ಟ್ ಮಾಡ್ತಾ ಇರ್ಬೋದು. ಈ ಯೋಚನೆ ನಿಮ್ಮ ಒಳಗೆ ಫೀಲಿಂಗ್ಸ್ ಮತ್ತೆ ಸ್ಟ್ರಾಂಗ್ ಆಗಿ ತರುತ್ತೆ ಈ ವ್ಯಕ್ತಿಯ ಬಗ್ಗೆ. ಅವರಿಗೆ ಅದೇ ಬೇಕಾಗಿದೆ, ಅಂದರೆ ನಿಮ್ಮನ್ನು ಕನ್ಫ್ಯೂಸ್ ಮಾಡೋದಕ್ಕೆ. ಒಂದು ಸಲ ಹ್ಯಾಪಿ ಸ್ಟೋರಿ ಹಾಕೋದು, ಮತ್ತೊಮ್ಮೆ ಸ್ಯಾಡ್ ಹಾಕೋದು, ಮತ್ತೊಮ್ಮೆ ಫೋಟೋ ಹಾಕೋದು. ನಿಮಗೆ ಅರ್ಥ ಆಗಲ್ಲ ಇವರ ಫೀಲಿಂಗ್ಸ್ ಏನು ಅಂತ. ಅಂದರೆ ಹೇಳಬೇಕು ಅಂದರೆ, ಅವರು ನಿಜವಾಗ್ಲೂ ಖುಷಿಯಾಗಿಲ್ಲ ಮನಸ್ಸಿನಿಂದ, ಆದರೆ ಖುಷಿ ಆಗಿರುವ ಹಾಗೆ ತೋರಿಸ್ತಾ ಇದ್ದಾರೆ. ಅವರು ಮೂವ್ ಆನ್ ಆಗಿಲ್ಲ, ಆದರೆ ಮೂವ್ ಆನ್ ಆಗಿದ್ದೀನಿ ಅನ್ನೋ ಫೀಲಿಂಗ್ ಕೊಡ್ತಾ ಇದ್ದಾರೆ. ಅಂದರೆ ಎಲ್ಲರ ಜೀವನವನ್ನು ನಾವು ಸೋಷಿಯಲ್ ಮೀಡಿಯಾ ನೋಡಿ ನಿರ್ಧಾರ ಮಾಡಬಾರ್ದು. ಅದು ರಿಯಾಲಿಟಿ ಅಲ್ಲ, ಅದು ಕೇವಲ ಒಂದು ಮುಖವಾಡ ಕೂಡ ಆಗಿರ್ಬೋದು. ನೀವು ಅದನ್ನು ನಂಬಿದ್ರೆ ನೀವು ಮಾತ್ರ ಮತ್ತೆ ಕನ್ಫ್ಯೂಸ್ ಆಗ್ತೀರಾ, ನೋವು ಪಡ್ತೀರಾ. ಸೊ ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಜವಾದ ಫೀಲಿಂಗ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸೋದಿಲ್ಲ ಅಲ್ವಾ, ಅದು ಹೃದಯದಲ್ಲಿ ಇರುತ್ತೆ. ಅಂದರೆ ಏನು ಹೇಳ್ತಾ ಇದ್ದೀನಿ ಅಂದರೆ, ಆ ವ್ಯಕ್ತಿ ನಿಮಗೆ ಫೀಲ್ ಮಾಡಿಸೋದಕ್ಕೆ ಯಾವುದೇ ರೀತಿಯ ಸ್ಟೇಟಸ್ ಅಥವಾ ಪೋಸ್ಟ್ ಹಾಕಿದ್ರೂ ಕೂಡ ನೀವು ತುಂಬ ಫೀಲ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಸ್ಟ್ರಾಂಗ್ ಆಗಿರಬೇಕು. ಇನ್ನು ಅವರ ನಿಜವಾದ ಫೀಲಿಂಗ್ಸ್ ಯಾವ ರೀತಿ ಇದೆ ಅಂತ ಎನರ್ಜಿಯ ಮೂಲಕ ನೋಡೋದಾದರೆ, ಅವರು ಹೊರಗಡೆ ಯಾವುದೇ ರೀತಿ ಕಾಣಿಸ್ಕೊಳ್ತಾ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ತುಂಬ ಹರ್ಟ್ ಆಗಿದ್ದಾರೆ. ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸಣ್ಣ ವಿಷಯ ಅಲ್ಲ, ಒಂದು ದೊಡ್ಡ ಘಟನೆ, ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಒಬ್ಬರನ್ನೊಬ್ಬರು ತುಂಬ ನೋಯಿಸ್ಕೊಂಡಿರೋ ಪರಿಸ್ಥಿತಿ ನಡೆದಿರ್ಬೋದು. ಅದರಿಂದ ಅವರ ಮನಸ್ಸು ಇನ್ನೂ ಕೂಡ ಚೇತರಿಸ್ಕೊಂಡಿಲ್ಲ. ಅವರೀಗ ಒಂಟಿತನ ಅನುಭವಿಸ್ತಾ ಇದ್ದಾರೆ. ಅಂದರೆ ಜನರ ನಡುವೆ ಇರ್ಬೋದು, ಫ್ರೆಂಡ್ಸ್ ಜೊತೆ ನಗ್ತಾ ಇರ್ಬೋದು, ಫ್ಯಾಮಿಲಿ ಜೊತೆ ಇರ್ಬೋದು, ಬಟ್ ಮನಸ್ಸಿನ ಒಳಗಡೆ ಖಾಲಿತನ. ಅವ್ರಿಗೆ ನಿಮ್ಮನ್ನು ಮಿಸ್ ಆಗ್ತಾ ಇದೆ, ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇದೆ, ತುಂಬ ಆಸೆ ಇದೆ, ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮೆಸೇಜ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಒಮ್ಮೆ ನಿಮ್ಮ ವಾಯ್ಸ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅಡ್ಡ ಇರೋದು ಏನು ಅಂದರೆ ಭಯ, ಈಗೋ. ಅವರೊಳಗಡೆ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಈಗ ಕಾಲ್ ಮಾಡಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡಬಹುದು, ಮಾತಾಡ್ತಾರಾ ಅಥವಾ ಕಟ್ ಮಾಡ್ತಾರಾ, ನನ್ನನ್ನು ಕ್ಷಮಿಸ್ತಾರಾ ಅಥವಾ ಇನ್ನೂ ಕೋಪದಲ್ಲಿದ್ದಾರಾ ಅನ್ನೋ ಫೀಲಿಂಗ್ಸ್ ಇದೆ ಇವರಿಗೆ. ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಮತ್ತೆ ರಿಪೀಟ್ ಆಗಿ ಬರ್ತಾ ಇದೆ. ಭಯ ಯಾಕೆ ಇದೆ ಅಂತ ನೋಡೋದಾದರೆ, ಇವ್ರಿಗೆ ನೀವು ಎಲ್ಲಿ ರಿಜೆಕ್ಟ್ ಮಾಡ್ತೀರೋ ಅನ್ನೋ ಭಯ. ನಿಮಗೆ ನೋವು ಕೊಡಬೇಕು ಅಂತ ಇವ್ರಿಗೆ ಅನ್ನಿಸ್ತಾ ಇಲ್ಲ. ಅಂದರೆ ನೀವೇನಾದರೂ ಇವ್ರ ಹತ್ರ ಮಾತಾಡೋದಿಲ್ವೇನೋ, ಮತ್ತೆ ನೋವಾಗ್ತಾರೇನೋ, ಫೀಲ್ ಮಾಡ್ಕೊಳ್ತಾರೇನೋ, ಮತ್ತೆ ಹರ್ಟ್ ಆಗ್ತಾರೇನೋ ಅನ್ನೋ ಭಯ ಇದೆ. ಹೀಗಾಗಿ ಅವರು ಅವರ ಮನಸ್ಸನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ. ಕಾಲ್ ಮಾಡೋದು, ಮೆಸೇಜ್ ಮಾಡೋದು ತಡೀತಾ ಇದ್ದಾರೆ. ಸರಳವಾಗಿ ಹೇಳಬೇಕು ಅಂದರೆ, ಅವರಿಗೆ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಇದೆ, ಆದರೆ ನಿಮ್ಮ ಪ್ರತಿಕ್ರಿಯೆ, ನಿಮ್ಮ ರಿಯಾಕ್ಷನ್ ಬಗ್ಗೆ ಇರುವ ಭಯ ಅವರನ್ನು ಒಂದು ಹೆಜ್ಜೆ ಮುಂದೆ ಹಾಕೋದಕ್ಕೆ ಬಿಡ್ತಾ ಇಲ್ಲ. ಬಟ್ ಹಿಂದೆ ಹಾಕ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ಈ ರೀತಿ ರಿಪೀಟಾಗಿ ಮತ್ತೆ ಮಾಡ್ತಾ ಇದ್ದಾರೆ. ಇದರಿಂದ ಏನು ಗೊತ್ತಾಗ್ತಾ ಇದೆ ಅಂದರೆ, ಅವರು ನಿಜವಾಗ್ಲೂ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಇನ್ನೂ ಕಾಳಜಿ ಇದೆ, ಆದರೆ ಭಯ ಅವರ ಪ್ರೀತಿಗಿಂತ ಸ್ವಲ್ಪ ಜಾಸ್ತಿಯಾಗಿ ನಿಂತಿದೆ. ಕೋಪದ ಎನರ್ಜಿ ಯಾಕಿದೆ ಅಂತ ನೋಡೋಣ. ಅವರ ಮನಸ್ಸಿನೊಳಗಡೆ ಕೋಪ ಇದೆ. ಆ ಕೋಪ ಅನ್ನೋದು ನಿಮ್ಮ ವಿರುದ್ಧ ಮಾತ್ರ ಅಲ್ಲ, ಅವರೇ ಅವರ ಮೇಲೆ ಕೋಪ ಮಾಡ್ಕೊಳ್ತಾ ಇದ್ದಾರೆ. ನಾನು ಯಾಕೆ ಈ ರೀತಿ ಮಾಡಿದೆ,
ಅಂದರೆ ಪಾಸ್ಟಲ್ಲಿ ಇವರ ತಪ್ಪಿನಿಂದ ಏನೇ ತಪ್ಪಾಗಿರ್ಬೋದು, ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರಬಹುದು, ನಾನು ಆ ರೀತಿ ಮಾಡಬಾರ್ದಿತ್ತು ಅಂತ ಅವರನ್ನು ಅವರು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ಅವರಿಗೆ ನಿಮ್ಮ ಜೊತೆ ಕೂತು ನೇರವಾಗಿ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀನು ನಿಜವಾಗ್ಲೂ ನನ್ನನ್ನು ಪ್ರೀತಿಸ್ತೀಯಾ? ಈ ಪ್ರಶ್ನೆ ಸಿಂಪಲ್ ಆಗಿ ಕೇಳಿದ್ರೆ ಸರಿ ಅಂತ ಅನ್ನಿಸ್ತಾ ಇದೆ, ಆದರೆ ಇವರೊಳಗಡೆ ತುಂಬ ನೋವಿದೆ ಅನ್ನೋ ಎನರ್ಜಿ ಇದೆ. ಅವರಿಗೆ ಯಾವ ರೀತಿ ಅನ್ನಿಸ್ತಾ ಇದೆ ಅಂದರೆ, ನಾನು ಇಷ್ಟೊಂದು ಸೀರಿಯಸ್ ಆಗಿ ಪ್ರೀತಿಸ್ತಾ ಇದ್ದಾಗ ನೀವು ಕೂಡ ಅಷ್ಟೇ ಇವರನ್ನು ಸೀರಿಯಸ್ ಆಗಿ ಪ್ರೀತಿ ಮಾಡಬೇಕು ಅನ್ನೋ ಫೀಲ್ ಇದೆ. ಅಂದರೆ ಕೆಲವೊಂದು ಸಲ ಇವ್ರು ಥಿಂಕ್ ಮಾಡ್ತಾರೆ, ನನ್ನ ಪ್ರೀತಿ ಅನ್ನೋದು ವೇಸ್ಟ್ ಆಗ್ತಾ ಇದೆಯಾ, ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ ನಾನು ಹಾಕಿದ ಎಫರ್ಟ್ಸ್, ನಾನು ಕೊಟ್ಟ ಕಾಳಜಿ, ಕೇರ್, ನಾನು ಮಾಡಿದ ಪ್ರೀತಿ ಇದೆಲ್ಲ ಅರ್ಥನೇ ಇಲ್ವಾ ಅಂತ ಒಳಗಡೆ ನೋವು ಅನುಭವಿಸ್ತಾ ಇದ್ದಾರೆ. ಅಂದರೆ ನೀವು ಕಾಳಜಿ ಪ್ರೀತಿ ಕೊಟ್ಟಿಲ್ಲ ಅಂತ ಅಲ್ಲ, ನೀವು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದೀರಾ, ತುಂಬ ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ತುಂಬ ಟೈಮ್ ಕೊಟ್ಟಿದ್ದೀರಾ, ಈ ವ್ಯಕ್ತಿಗಾಗಿ ನೀವು ತುಂಬ ಗಮನ ಕೊಟ್ಟಿದ್ದೀರಾ, ಫೋಕಸ್ ಮಾಡಿದ್ದೀರಾ. ಬಟ್ ಏನು ಅಂದರೆ ಕೆಲವು ಟೈಮ್ನಲ್ಲಿ ಇವರು ಕೂಡ ಪ್ರೀತಿ ಕೊಟ್ಟಿದ್ದಾರಲ್ವಾ, ಇವರು ಕೂಡ ನಿಮ್ಮ ಜೊತೆ ಚೆನ್ನಾಗಿದ್ರಲ್ವಾ, ಅದನ್ನು ನೆನಪು ಮಾಡ್ಕೊಳ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ನೋವು ಅನುಭವಿಸ್ತಾ ಇದ್ದಾರೆ. ಈ ಪ್ರಶ್ನೆಗಳು ಒಂದು ಸಲ ಅವರಿಗೆ ಬಂದು ಹೋಗ್ತಾ ಇಲ್ಲ, ಮತ್ತೆ ಮತ್ತೆ ಅವರ ಮನಸ್ಸಿನಲ್ಲಿ ರಿಪೀಟ್ ಆಗ್ತಾ ಇದೆ. ರಾತ್ರಿ ತುಂಬ ಕಾಮಾಗಿರುವ ಟೈಮ್ನಲ್ಲಿ ಒಂಟಿಯಾಗಿ ಕೂತ್ಕೊಂಡಾಗ, ಹಳೆಯ ನೆನಪುಗಳು ಬಂದಾಗ ಅವರ ಮನಸ್ಸು ಕಾಮ್ ಆಗ್ತಾ ಇಲ್ಲ. ಕೆಲವೊಮ್ಮೆ ಈ ನೋವು ಅನ್ನೋದು ಕೋಪವಾಗಿ ಹೊರಗಡೆ ಬರ್ತಾ ಇದೆ. ಯಾಕೆ ಹೀಗಾಯಿತು, ನನ್ನ ಹತ್ರ ಮಾತ್ರ ಯಾಕೆ ಈ ರೀತಿ, ನನ್ನ ಲೈಫ್ನಲ್ಲಿ ಯಾಕೆ ಈ ರೀತಿ ಅಂತ ಅವ್ರಿಗೆ ಅಸಹನೆ ಬರ್ತಾ ಇದೆ. ಆದರೆ ಇಂಪಾರ್ಟೆಂಟ್ ವಿಷಯ ಏನು ಅಂದರೆ, ಈ ಕೋಪವನ್ನು ನಿಮ್ಮ ಮೇಲೆ ನೇರವಾಗಿ ಹೊರಗಡೆ ಹಾಕೋದಕ್ಕೆ ಅವರು ಬಯಸ್ತಾ ಇಲ್ಲ. ಯಾಕೆಂದರೆ ನಿಮ್ಮ ಮೇಲೆ ಕೋಪ ತೋರಿಸಿದ್ರೆ ನಿಮಗೆ ಮತ್ತೆ ನೋವು ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತು. ಸೊ ಅವರು ನಿಮಗೆ ಮತ್ತೆ ನೋವು ಕೊಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಹಾಗಾಗಿ ತಮ್ಮ ಕೋಪನ ಮನಸ್ಸಿನ ಒಳಗಡೆ ಇಟ್ಕೊಳ್ತಾ ಇದ್ದಾರೆ. ಹೊರಗಡೆ ಕಾಮಾಗಿ ಇರುವ ಹಾಗೆ ಕಾಣಿಸ್ತಾ ಇದ್ದಾರೆ, ಬಟ್ ಮನಸ್ಸಿನ ಒಳಗಡೆ ತುಂಬ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ತುಂಬ ಪ್ರಶ್ನೆಗಳಿದೆ, ನೋವು ಕೂಡ ಇದೆ, ಸ್ವಲ್ಪ ಕೋಪ ಕೂಡ ಇದೆ. ಆದರೆ ನಿಮ್ಮ ಮೇಲಿನ ಕೇರ್, ನಿಮ್ಮ ಮೇಲಿನ ಪ್ರೀತಿ ಅದು ಅದಕ್ಕಿಂತ ಜಾಸ್ತಿ ಇದೆ. ಇದು ಏನು ಅನ್ನಿಸ್ತಾ ಇದೆ ಎನರ್ಜಿ ಅಂದರೆ, ಅವರು ಇನ್ನೂ ಈ ರಿಲೇಷನ್ಶಿಪ್ಪಿಂದ ಹೊರಗಡೆ ಹೋಗಿಲ್ಲ, ಇನ್ನೂ ಉತ್ತರ ಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇಲ್ಲ, ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಆ ಎನರ್ಜಿ ಇದೆ. ಇನ್ನು ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಎನರ್ಜಿ ಇದೆ, ಅಂದರೆ ಡೀಪ್ ಆಗಿರುವಂತಹ ಎನರ್ಜಿ ಇದೆ. ನಿಮ್ಮ ಜೊತೆ ತುಂಬ ಕನೆಕ್ಟ್ ಆಗಿದ್ದಾರೆ ಇವರು, ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಅಂದರೆ ಅವ್ರಿಗೆ ನೀವು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ಅವರ ಜೀವನದಲ್ಲಿ ಸ್ಪೆಷಲ್ ಸ್ಥಾನ ಪಡ್ಕೊಂಡಿದ್ದೀರಾ. ಅವರು ನಿಮ್ಮನ್ನು ನೆನಪಿಸ್ಕೊಂಡ್ರೆ ಅವರಿಗೆ ಒಂದು ನೋವು ಅನ್ನೋದು ಬರೋದಿಲ್ಲ, ಒಂದು ಖುಷಿಯ ಫೀಲ್ ಬರ್ತಾ ಇದೆ, ಒಂದು ಮೋಟಿವೇಶನ್ ಬರೋ ರೀತಿ. ಅಂದರೆ ನಾನು ಈ ರಿಲೇಷನ್ಶಿಪ್ ಇನ್ನೂ ಚೆನ್ನಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅನ್ನೋ ರೀತಿ, ನನ್ನ ಲೈಫ್ ಅಥವಾ ನನ್ನ ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು ಅನ್ನೋ ರೀತಿ ನಿಮ್ಮ ನೆನಪು ಮಾಡಿಕೊಂಡ್ರೆ ಅವರಿಗೆ ಫೀಲ್ ಆಗ್ತಾ ಇದೆ. ತುಂಬ ಡೀಪ್ ಆಗಿದೆ, ನೀವು ಅವರ ಜೀವನದಲ್ಲಿ, ಅವರ ಲೈಫ್ನಲ್ಲಿ ಇರಲೇಬೇಕು ಅನ್ನೋ ಫೀಲಿಂಗ್ ಬರ್ತಾ ಇದೆ. ನಿಮ್ಮ ಮಾತು, ನಿಮ್ಮ ಆ್ಯಟಿಟ್ಯೂಡ್, ನಿಮ್ಮ ಪ್ರೀತಿ ಇದೆಲ್ಲ ಅವರನ್ನು ಬದಲಾವಣೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಅಂದರೆ ಅವ್ರು ಯಾವುದೇ ರೀತಿ ಇರ್ಬೋದು ಈ ಹಿಂದೆ ಅಥವಾ ಪಾಸ್ಟಲ್ಲಿ, ಬಟ್ ಈಗ ಬದಲಾಗಬೇಕು ಅನ್ನೋ ರೀತಿ ಫೀಲ್ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಇದೇ ಜಾಗದಲ್ಲಿ ಪ್ರಾಬ್ಲಮ್ ಕೂಡ ಶುರು ಆಗ್ತಾ ಇದೆ. ಅವರ ಮನಸ್ಸಿನಲ್ಲಿ ಒಂದು ಯುದ್ಧ ನಡೀತಾ ಇದೆ. ಅಂದರೆ ಹೃದಯ ಮತ್ತು ಮೈಂಡ್ ಎರಡರ ನಡುವೆ ಯುದ್ಧ. ಅಂದರೆ ನಿಮ್ಮ ಮೇಲೆ ಪ್ರೀತಿ ಇದೆ, ನೀವಿಲ್ಲದೆ ಅವರಿಗೆ ಇರೋಕ್ಕಾಗ್ತಾ ಇಲ್ಲ. ಬಟ್ ಹೃದಯ ಯಾವಾಗಲೂ ಪ್ರೀತಿಯ ಕಡೆ ಹೋಗ್ತಾ ಇದೆ, ಆದರೆ ಮೈಂಡ್ ಅನ್ನೋದು, ಈಗೋ ಅನ್ನೋದು ತಡೀತಾ ಇದೆ. ಮತ್ತೆ ಹರ್ಟ್ ಆಗಬೇಡ, ಮೈಂಡ್ ಅನ್ನೋದು ಅವ್ರನ್ನ ಅಲ್ಲೇ ಕಂಟ್ರೋಲ್ ಮಾಡಿ ಇಡ್ತಾ ಇದೆ. ಒಮ್ಮೆ ಅವರು ತುಂಬ ಪ್ರೀತಿಯಿಂದ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ, ನಿಮಗೆ ಕಾಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅದೇ ಕ್ಷಣದಲ್ಲಿ ಈಗೋ, ಸೆಲ್ಫ್ ರೆಸ್ಪೆಕ್ಟ್ ಅವರನ್ನು ತಡೀತಾ ಇದೆ. ಅಂದರೆ ಇದು ಒಂದು ಸಲ ಈ ರೀತಿ ಆಗ್ತಾ ಇಲ್ಲ, ಮತ್ತೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಒಂದು ಸಲ ಪ್ರೀತಿ, ಮತ್ತೊಮ್ಮೆ ಈಗೋ, ಮತ್ತೆ ಪ್ರೀತಿ, ಮತ್ತೆ ದೂರ. ಇದೊಂದು ಸೈಕಲ್ ರೀತಿ ರಿಪೀಟ್ ಆಗ್ತಾ ಇದೆ. ಅವರು ತುಂಬ ಟಯರ್ಡ್ ಆಗಿದ್ದಾರೆ, ಯಾಕೆಂದರೆ ಮನಸ್ಸು ಒಂದು ಕಡೆ ಹೋಗ್ತಾ ಇದೆ, ಮೈಂಡ್ ಇನ್ನೊಂದು ಕಡೆಗೆ ಎಳೀತಾ ಇದೆ. ಆದರೆ ಇದೆಲ್ಲದರ ನಡುವೆ ಒಂದು ಕ್ಲಿಯರ್ ಸತ್ಯ ಏನು ಅಂದರೆ, ಅವರು ಎಷ್ಟೇ ದೂರ ಹೋಗಬೇಕು ಅಂತ ಯೋಚನೆ ಮಾಡಿದ್ರೂ ಕೂಡ, ಎಷ್ಟು ಸ್ಟ್ರಾಂಗ್ ಆಗಿರಬೇಕು ಅಂತ ಟ್ರೈ ಮಾಡಿದ್ರೂ ಕೂಡ ನೀವು ಅವರ ಹೃದಯದಿಂದ ಹೋಗಿಲ್ಲ. ನೀವು ಇನ್ನೂ ಅವರ ಮನಸ್ಸಿನಲ್ಲಿ ಇದ್ದೀರಾ. ಇದು ಪ್ರೆಸೆಂಟ್ ಎನರ್ಜಿ. ಅವರ ದಿನದಲ್ಲಿ ಎಷ್ಟು ಬ್ಯುಸಿ ಇದ್ದರೂ ಕೂಡ ಒಂದು ಕ್ಷಣ ಸಿಕ್ಕಾಗ, ಫ್ರೀ ಟೈಮ್ ಸಿಕ್ಕಾಗ ನಿಮ್ಮ ನೆನಪು ಬರ್ತಾ ಇದೆ. ಅವರು ಮುಂದೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ, ಆದರೆ ಅವರ ಹೃದಯ ಅದನ್ನು ಬಿಡ್ತಾ ಇಲ್ಲ. ಯಾಕೆಂದರೆ ಅವ್ರು ಇನ್ನೂ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ತುಂಬ ಡೀಪಾಗಿ ಕನೆಕ್ಟ್ ಆಗಿರುವ ಪ್ರೀತಿ. ಅಂದರೆ ಸಿಂಪಲ್ ಕ್ರಷ್ ಅಲ್ಲ, ಸಿಂಪಲ್ ಲೈಕ್ ಅಲ್ಲ. ಹಾರ್ಟ್ ವರ್ಸಸ್ ಮೈಂಡ್ ಕಾನ್ಫ್ಲಿಕ್ಟ್ ಎನರ್ಜಿ. ಒಂದು ಕಡೆ ಪ್ರೀತಿ, ಮತ್ತೊಂದು ಕಡೆ ಸೆಲ್ಫ್ ರೆಸ್ಪೆಕ್ಟ್, ಸ್ವಾಭಿಮಾನ. ಈ ವ್ಯಕ್ತಿ ನಿಮ್ಮಿಂದ ದೂರ ಇರೋದಕ್ಕೆ ಟ್ರೈ ಮಾಡ್ತಾ ಇರ್ಬೋದು, ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರ್ಬೋದು, ಬಟ್ ಮನಸ್ಸಿನಿಂದ ತೆಗೆದು ಹಾಕೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಯಾಕೆಂದರೆ ನೀವು ಅವರ ಹೃದಯದಲ್ಲಿ ತುಂಬ ಡೀಪಾಗಿ ಉಳ್ಕೊಂಡಿದ್ದೀರಾ. ಇನ್ನು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಯಾವ ಎನರ್ಜಿ ಇದೆ ಅಂತ ನೋಡೋದಾದರೆ, ನೀವು ಹೇಗೆ ವರ್ತಿಸ್ತೀರೋ ಅವರು ಕೂಡ ಅದೇ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಾರಲ್ವಾ. ನೀವು ಕಾಳಜಿ ತೋರಿಸಿದ್ರೆ ಅವರು ಕೂಡ ತುಂಬ ಪ್ರೀತಿ ತೋರಿಸ್ತಾ ಇದ್ದಾರೆ. ನೀವು ದೂರ ಹೋದರೆ ಅವರು ಕೂಡ ದೂರ ಹೋಗಿದ್ದಾರೆ. ನೀವು ಇಗ್ನೋರ್ ಮಾಡಿದ್ರೆ ಅವರು ಕೂಡ ಅದನ್ನೇ ಮಿರರ್ ಮಾಡ್ತಾರೆ. ಹೀಗಾಗಿ ಈ ರಿಲೇಷನ್ಶಿಪ್ ಒಂದು ಮಿರರ್ ಥರ ಕೆಲಸ ಮಾಡ್ತಾ ಇದೆ. ನೀವು ಏನು ಕೊಟ್ಟಿದ್ದೀರೋ ಅದೇ ನಿಮಗೆ ಹಿಂತಿರುಗಿ ಬರ್ತಾ ಇರುತ್ತೆ. ನಿಮ್ಗೀಗ ಅನ್ನಿಸ್ತಾ ಇರ್ಬೋದು, ಎಲ್ಲವೂ ಹಾಳಾಗಿದೆ ರಿಲೇಷನ್ಶಿಪ್, ಆ ವ್ಯಕ್ತಿ ನನ್ನ ಹತ್ರ ಮಾತಾಡ್ತಾ ಇಲ್ಲ, ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡ್ತಾ ಇದ್ದಾರೆ, ನಾನು ಮಾತ್ರ ತುಂಬ ಪ್ರೀತಿ ಕೊಟ್ಟೆ, ಈ ರಿಲೇಷನ್ಶಿಪ್ ಅನ್ನೋದು ಮುಗ್ದೇ ಹೋಗಿದೆ. ಆದರೆ ಸ್ವಲ್ಪ ಕಾಮಾಗಿ ಥಿಂಕ್ ಮಾಡಿ, ಎಲ್ಲವೂ ಕೆಟ್ಟದೇ ಆಗಿತ್ತಾ? ಮೊದಲಿನಿಂದಲೂ ಇದೇ ರೀತಿ ಇತ್ತಾ? ಮೊದಲಿನಿಂದಲೂ ಈ ವ್ಯಕ್ತಿ ಇದೇ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇದ್ರಾ? ನೀವು ಅವರು ಯಾವ ರೀತಿ ಇದ್ರಿ? ಎಲ್ಲವೂ ಕೆಟ್ಟದೇ ಆಗಿತ್ತಾ? ಇಲ್ಲ ಅಲ್ವಾ? ನಿಮ್ಮಿಬ್ಬರ ನಡುವೆ ಒಳ್ಳೆಯ ಕ್ಷಣಗಳು ತುಂಬ ಇದೆ, ಒಳ್ಳೆಯ ಮೆಮೊರೀಸ್ಗಳು ತುಂಬ ಇದೆ, ಹ್ಯಾಪಿ ಮೆಮೊರೀಸ್ಗಳು ತುಂಬ ಇದೆ, ಬ್ಯೂಟಿಫುಲ್ ಆಗಿರುವ ಕ್ಷಣಗಳು ತುಂಬ ಇದೆ. ಅವುಗಳನ್ನೆಲ್ಲ ಮರಿಬೇಡಿ. ಯಾಕೆ ಅಂದರೆ ನಿಮ್ಮ ಒಳಗೆ ಕೆಲವು ಸತ್ಯಗಳು ಗೊತ್ತಿದೆ ನಿಮಗೆ. ನಿಮ್ಮ ಇಂಟ್ಯೂಷನ್ ನಿಮಗೆ ಹೇಳ್ತಾ ಇರುತ್ತೆ. ಅಂದರೆ ಇಲ್ಲಿ ಏನೋ ತಪ್ಪಾಗಿರ್ಬೋದು ನಿಮ್ಮ ರಿಲೇಷನ್ಶಿಪ್ಪಲ್ಲಿ, ನಿಮ್ಮ ಕಡೆಯಿಂದ ಆಗಿರ್ಬೋದು, ಅವರ ಕಡೆಯಿಂದ ಆಗಿರ್ಬೋದು. ಆದರೆ ನಾವು ಏನು ಮಾಡ್ತೀವಿ, ನೋಡಿದ್ರೂ ನೋಡಲಿಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡಿರ್ತೀವಿ, ಇಗ್ನೋರ್ ಮಾಡಿರ್ತೀವಿ. ಆದರೆ ನಿಮಗೆ ಗೊತ್ತಿರುತ್ತೆ, ಈ ರಿಲೇಷನ್ಶಿಪ್ಪಲ್ಲಿ ನೀವೇನಾದರೂ ತಪ್ಪು ಮಾಡಿದ್ರೆ, ಅಂದರೆ ಪಾಸ್ಟಲ್ಲಿ ತಪ್ಪು ಮಾಡಿದರೆ ಅದನ್ನು ಮತ್ತೆ ಮಾಡೋದಕ್ಕೆ ಹೋಗಬೇಡಿ. ನೀವೇನಾದರೂ ತಪ್ಪು ಮಾಡಿದರೆ ಆ ಸತ್ಯವನ್ನು ಒಪ್ಕೊಳ್ಳಿ, ಅದನ್ನು ಅರ್ಥ ಮಾಡ್ಕೊಳ್ಳಿ. ರಿಲೇಷನ್ಶಿಪ್ಪಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮಗೆ ಗೊತ್ತಿರುತ್ತೆ. ಅಂದರೆ ನೀವು ತಪ್ಪು ಮಾಡಿದರೆ, ನೀವು ರೂಢಾಗಿ ಬಿಹೇವ್ ಮಾಡಿದರೆ, ಅಥವಾ ಈ ವ್ಯಕ್ತಿಯ ಕಡೆಯಿಂದ ತಪ್ಪಾಗಿದ್ದರೆ ಯಾರದು ತಪ್ಪು ಯಾರದು ಸರಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನಿಮ್ಮ ಎನರ್ಜಿ ಏನಿದೆ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ಸ್ಟ್ರಾಂಗ್ ಇಟ್ಕೊಳ್ಳಿ. ಎನರ್ಜಿ ಪ್ರಕಾರ ನೋಡೋದಾದರೆ ಈ ವ್ಯಕ್ತಿ ಇನ್ನೂ ಕೂಡ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಅದರಲ್ಲಿ ನೀವು ಡೌಟ್ ಪಡೋದು, ಅನುಮಾನ ಪಡೋದರ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ಫೀಲಿಂಗ್ಸ್ ಇದೆ. ಆದರೆ ಈಗೋ ಅನ್ನೋದು, ನೋವು ಅನ್ನೋದು, ಭಯ ಅನ್ನೋದು, ಇದರ ಮೂರರ ನಡುವೆ ಈ ವ್ಯಕ್ತಿ ಸಿಕ್ಕಾಕೊಂಡಿದ್ದಾರೆ. ಅವರ ಹೃದಯ ನಿಮ್ಮ ಕಡೆಗೆ ಇದೆ, ಆದರೆ ಅವರ ಮೈಂಡ್ ಅದನ್ನು ತಡೀತಾ ಇದೆ. ಸೊ ಅದರಿಂದ ಈ ಡಿಸ್ಟೆನ್ಸ್, ಈ ಗೊಂದಲ ಅನ್ನೋದು ನಿಮ್ಮ ಇಬ್ಬರ ನಡುವೆ ವಾಲ್ ಥರ ಬೆಳೆದಿರಬಹುದು. ಪ್ರೀತಿ ಇನ್ನೂ ಇದೆ, ಆದರೆ ಪರಿಸ್ಥಿತಿ ಕಾಂಪ್ಲಿಕೇಟೆಡ್ ಆಗಿದೆ, ಆ ಎನರ್ಜಿ ಇದೆ. ಇದು ನಿಮ್ಮ ಪರ್ಸನ್ನ ಪ್ರೆಸೆಂಟ್ ಎನರ್ಜಿ. ನಿಮ್ಮೆಲ್ಲರ ಪ್ರೀತಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಕೂಡ, ಏನೇ ಫೈಟ್ ಇದ್ದರೂ ಕೂಡ, ಎಷ್ಟೇ ದೂರ ಇದ್ದರೂ ಕೂಡ, ಡಿಸ್ಟೆನ್ಸ್ ಇದ್ದರೂ ಕೂಡ, ಅದೆಲ್ಲವೂ ಆದಷ್ಟು ಬೇಗ ಸರಿಯಾಗಲಿ. ಅದೇ ರೀತಿ ನಿಮ್ಮ ಪಾಸಿಟಿವ್ ವಿಷಸ್ ಎಲ್ಲವೂ ನೆರವೇರಲಿ. ನಿಮ್ಮ ಕನಸುಗಳು ತುಂಬ ಬೇಗ ನಿಜ ಆಗಲಿ, ರಿಯಾಲಿಟಿಗೆ ಬರಲಿ ಅಂತ ಬ್ಲೆಸ್ ಮಾಡ್ತಾ ಮತ್ತೊಂದು ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ನಿಮ್ಮ ಪ್ರೀತಿಗೆ, ನಿಮ್ಮ ಸಪೋರ್ಟ್ಗೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು.